ಕೆಲ ದಿನಗಳ ಹಿಂದೆ ಅರಸೀಕೆರೆ ಕ್ಷೇತ್ರದ ಶಾಸಕ ಶಿವಲಿಂಗೇಗೌಡ ಅವರು ಪಾರ್ಕ್ಗೆ ಮೀಸಲಿಟ್ಟ ಜಾಗದಲ್ಲಿ ಮನೆ ನಿರ್ಮಾಣ ಮಾಡಿರುವ ಬಗ್ಗೆ ಕಾನೂನು ಹೋರಾಟದ ವಿಚಾರದಲ್ಲಿ ತಾನು ಹಣ ಪಡೆದಿದ್ರೆ ಸಮಗ್ರ ತನಿಖೆ ನಡೆಸಲಿ ಎಂದು ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ ಹಾಗೂ ಬಿಜೆಪಿ ಮುಖಂಡ ವಕೀಲ ದೇವರಾಜೇಗೌಡ ಸವಾಲು ಹಾಕಿದ್ರು. ಪಾರ್ಕ್ ಜಾಗದಲ್ಲಿ ಮನೆ ನಿರ್ಮಾಣ ಕಾನೂನುಬದ್ಧ ಎಂಬ ಶಿವಲಿಂಗೇಗೌಡರ ಹೇಳಿಕೆಗೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿ ದಾಖಲೆಗಳಿದ್ರೆ ಸಾರ್ವಜನಿಕವಾಗಿ ಪ್ರದರ್ಶಿಸಲಿ, ತನಿಖೆಗೆ ಭಯ ಏಕೆ ಎಂದು ಪ್ರಶ್ನಿಸಿದರು. ಈ ಪ್ರಕರಣದಲ್ಲಿ ಅಕ್ರಮ ನಡೆದಿದೆ, ನ್ಯಾಯಾಲಯದಲ್ಲಿ ಸತ್ಯ ಹೊರಬರುತ್ತದೆ ಎಂದು ಹೇಳಿದರು. ಕಾಂಗ್ರೆಸ್ ಮುಖಂಡ ಎಚ್.ಕೆ. ಮಹೇಶ್ ವಿರುದ್ಧ ವಾಗ್ದಾಳಿ ನಡೆಸಿ ಅವರ ಅವಧಿಯ ಅಕ್ರಮ ಆಸ್ತಿ, ಗುತ್ತಿಗೆ ಮತ್ತು ಹಣದ ಲೂಟಿ ದಾಖಲೆಗಳನ್ನು ಬಹಿರಂಗಪಡಿಸುವುದಾಗಿ ಎಚ್ಚರಿಸಿದರು. ಬಿಜೆಪಿ ಒಳಗಿನ ಕೆಲ ನಾಯಕರ ಮೇಲೂ ಆಕ್ರೋಶ ವ್ಯಕ್ತಪಡಿಸಿ ನನ್ನ ಮೇಲಿನ ಆರೋಪಗಳು ಸುಳ್ಳೆಂದರೆ ಸಾಬೀತುಪಡಿಸಲಿ ಎಂದು ಸವಾಲು ಹಾಕಿದರು. ಪ್ರೀತಂ ಗೌಡರು ಪಕ್ಷಕ್ಕೆ ನೀಡಿರುವ ಕೊಡುಗೆ ಏನು ಎಂದು ಪ್ರಶ್ನಿಸಿದ ಅವರು, ಬಿಜೆಪಿ ಹೆಸರಿನಲ್ಲಿ ಅಹಂಕಾರ ರಾಜಕಾರಣ ನಡೀತಾ ಇದೆ ಎಂದು ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ ಹಾಗೂ ಬಿಜೆಪಿ ಮುಖಂಡ ವಕೀಲ ದೇವರಾಜೇಗೌಡ ಕಿಡಿಕಾರಿದರು. ಬಹಳ ಪ್ರಮುಖವಾಗಿ ನಾನು ಬಿಜೆಪಿಯ ಅಭ್ಯರ್ಥಿಯಾಗಿ ಕಣಕ್ಕಿಳಿದು ಒಬ್ಬ ಜವಾಬ್ದಾರಿತ ವ್ಯಕ್ತಿಯಾಗಿ ನಾನು ಚುನಾವಣೆಗೆ ಸ್ಪರ್ಧೆ ಮಾಡಿದಾಗ ಈ ಬೆಟಾಲಿಯನ್ನು ಭಾಳ ಈ ರಾಜ್ಯ ಜನತೆಗೆ ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ. ಇಲ್ಲಿ ಏನಾಗ್ತೈತೆ ಅನ್ನೋದಲ್ಲಿ ಬಿ.ಜೆ.ಪಿ ಇವತ್ತು ದೇಶದಲ್ಲಿ ಬಿ.ಜೆ.ಪಿಯಲ್ಲಿ ತತ್ವ ಸಿದ್ಧಾಂತ ಇದೆ. ಅದು ಹೇಳೋಕ್ಕೂ ಕೂಡ ನಮಗೂ ಯೋಗ್ಯತೆ ಇರಬೇಕು. ಬಿ.ಜೆ.ಪಿ ಬಗ್ಗೆ ಮಾತಾಡೋಕ್ಕೆ ನಾನು ಅವತ್ತು ಕೂಡ ಹೇಳಿದ್ದೀನಿ, ಯೋಗ್ಯತೆ ಭಾಳ ಪ್ರಮುಖವಾಗಿದೆ. ಇಲ್ಲಿ ಏನು ಈ ಟೀಮ್ ತಂಡ ಇತ್ತಲ್ಲ, ಈ ತಂಡವನ್ನು ನಿನ್ನೆ ಮಹಾನ್ ಭಾವ ಒಬ್ಬ ಕರೆಸಿದ್ದ ಅಶೋಕ ಹೋಟೆಲ್ಗೆ ಮೀಟಿಂಗ್ಗೆ, ನೀವು ಬರಬೇಕು ಅಂತಂತೇಳಿ ಅವ್ರನ್ನ ಕರ್ಸ್ಕೊಂಡದ್ದ. ಅವ್ರನ್ನಲ್ಲಿ ಇವರ ಆಗ್ರಹ ಏನು ಅಂತಂದರೆ ದೇವರಾಜೇಗೌಡರು ಪಕ್ಷ ವಿರೋಧಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರು ಈ ಥರ ಅವೇಳನಕಾರಿ ಹೇಳಿಕೆಯನ್ನು ಕೊಟ್ಟಿರೋದ್ರಿಂದ ಅವರಿಗೆ ವಿರುದ್ಧವಾಗಿ ನಾನು ದೂರನ್ನು ಕೊಡ್ತಾ ಇದ್ದೀನಿ ನಾವಲ್ಲಿ ರಾಜ್ಯಕ್ಕೆ, ಕೇಂದ್ರಕ್ಕೆ ಅಂತ ಹೇಳಿ. ನಾನು ಒಂದು ಮಾತನ್ನು ಹೇಳ್ತೀನಿ ಅಲ್ಲಿ, ಫಸ್ಟ್ ಅವ್ರ ಪರಿಚಯ ಮಾಡಿಕೊಡ್ತೀನಿ ನಾನು ನಿಮಗೆ, ಅವ್ರು ಯಾರ್ಯಾರು ಅಂತೇಳಿ. ನಿಂಬೆಹಳ್ಳಿ ಗಿರೀಶ ರೌಡಿ ಶೀಟರ್ ಇದ್ದು ಚುನಾವಣೆಯಲ್ಲಿ ಗಡಿಪಾರಾಗಿದ್ದಂಥ ವ್ಯಕ್ತಿ ಒಂದೇನು. ಇನ್ನೊಬ್ಬ ಅಧ್ಯಕ್ಷ ನನ್ನ ಚುನಾವಣೆಯಲ್ಲಿ ಭಾಳ ದೊಡ್ಡ ಮಟ್ಟ ದುಡ್ಡು ಹೊತ್ಕೊಂಡು ಓಡೋಗಿದ್ದಂಥವನು ನನ್ನ ಚುನಾವಣೆಯಲ್ಲಿ. ಇನ್ನೊಬ್ಬ ನಾರಾಯಣಗೌಡ ಅಂತೇಳಿ, ಮಳಲಿ ನಾರಾಯಣಗೌಡ ಅಂತೇಳಿ ನನ್ನ ಚುನಾವಣೆಯಲ್ಲಿ ನನ್ನ ಬಿ.ಜೆ.ಪಿ ಶಾಲಾ ಹಾಕೊಂಡು ವಿಡಿಯೋ ಇದೆ, ಬೇಕಾದ್ರೆ ಕೊಡ್ತೀನಿ ನಿಮಗೆ. ಅದು ಮಳಲಿ ಗ್ರಾಮದಲ್ಲಿ ಕಾಂಗ್ರೆಸ್ನ ಮನೇಲಿ ಹೋಗಿ ಕುಳಿತುಕೊಂಡು ಹೊಟ್ಟೆತುಂಬ ಕುಡ್ಕೊಂಡು ನಾವು ಗೆಲ್ಲಲ್ಲ, ಅಲ್ಲಿ ಪ್ರೀತಮ್ ಗೌಡ್ರು ಹೇಳೋರಲ್ಲಿ ನಾವು ಕಾಂಗ್ರೆಸ್ಗೆ ಮಾಡೋದಂತ ಹೇಳಿದಂಥ ವ್ಯಕ್ತಿ. ಇನ್ನೊಬ್ಬ ಮೋಹನ್ ಕುಮಾರ್, ನನ್ನ ಕಾರು, ನನ್ನ ಸಂಪನ್ಮೂಲಗಳು, ನನ್ನ ಪಕ್ಷದ ವೇಲ್ಗಳು ಹಾಕೊಂಡು ನೀವು ಈ ಸಲ ರೇವಣ್ಣ ಸೋಲಿಸ್ಬೇಕಂತ ಹೈಕಮಾಂಡಿನ ಮಾಹಿತಿ ಬಂದಿದೆಯಲ್ಲಿ ಅವನು ನೀವು ಶ್ರೇಯಸ್ ಪಟೇಲ್ ಓಟ್ ಹಾಕ್ಬೇಕಂತ ಹೇಳಿದಂಥವ್ರು. ಇನ್ನಿಬ್ಬರು ಪಾಪ ಎಲ್ಲ ಕುಂತೂರನ್ನ ಜೊತೆ ಕರ್ಕೊಬಂದವ್ರೆ. ಅಲ್ಲಿ ಇವರ ಸ್ಥಾನಮಾನ ಇದು. ನಾನು ಹೇಳೋದು ಇವರಿಗೆ ಶತಮೂರ್ಖರ. ಇದೇ ಪ್ರೀತಮ್ ಗೌಡ ಹೊಳೆನರಸೀಪುರಕ್ಕೆ ಬಂದು ಎಲ್ಲಿವರೆಗೆ ನೀವು ಶ್ರೇಯಸ್ ಪಟೇಲ್ನ ಗೆಲ್ಲಿಸ್ತೀರೋ ಅಲ್ಲಿಗಂಟ ನಾನು ಪ್ರೀತಮ್ ಗೌಡ ಹೊಳೆನರಸೀಪುರಕ್ಕೆ ಬರ್ತೀನಿ ಅಂತ ಹೇಳಿದ್ನಲ್ಲ ಒಬ್ಬ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ, ಯಾಕೆ ಅವನ ಮೇಲೆ ಕ್ರಮ ತಗೊಳ್ಳೋಕ್ಕೆ ಲೆಟರ್ ಬರೀಲಿಲ್ಲ ನೀವು? ಪ್ರೀತಮ್ ಗೌಡ ಕಾಂಗ್ರೆಸ್ ಪಾರ್ಟಿನಾ? ಕಾಂಗ್ರೆಸ್ ಸಂಸದನ್ನು ಪಕ್ಕದಲ್ಲಿ ಕೂರಿಸ್ಕೊಂಡು ನೀನು ಎಲ್ಲಿವರೆಗೆ ಶ್ರೇಯಸ್ ಪಟೇಲ್ ಗೆಲ್ಲಿಸ್ತೀನಿ ಅಂತ ಹೇಳಿದ್ರೆ, ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಕಾಂಗ್ರೆಸ್ನ ಗೆಲ್ಲಿಸಿ ಅಂತ ಹೇಳಿದಂಥ ಮೂರ್ಖನ ಬಗ್ಗೆ ನೀವು ದೂರು ಕೊಡಲಿಲ್ಲ ಅಂತಂದರೆ ನೀವು ಇನ್ನೆಂಥ ಶತಮೂರ್ಖರಿರ್ಬೋದು ಹೇಳಿ? ನನ್ನ ಕಾರ್ಯಕರ್ತರು ಉತ್ತರ ಕೊಡ್ತಾರೆ ಅಂತ ಹೇಳಿದ್ರಲ್ಲ, ಭಾಳ ನೋವಾಗ್ತದೆ. ಯಾಕೆಂದರೆ ಇವತ್ತು ಹೇಳಿ, ರಾಜ್ಯದಲ್ಲಿ ಬಿ.ಜೆ.ಪಿ ಯಾವ ಹಂತದಲ್ಲಿದೆ ಅನ್ನೋದಕ್ಕೆ ಒಂದು ಸ್ಪಷ್ಟೀಕರಣ ಕೊಡ್ತೀನಿ. ಅಲ್ಲಿ ನಾನು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಸೋತ ನಂತರ ನಾನು ಇವತ್ತು ಕೂಡ ಕಚೇರಿ ಖಾಲಿ ಮಾಡಲಿಲ್ಲ. ನಾನು ಈ ಕಳ್ಳರನ್ನ ಕಳಿಸಿದ್ರಲ್ಲ, ಈ ಕಳ್ಳರನ್ನ ನಾನು ಸೋತೆ, ನನಗೆ ಗೊತ್ತು, ಎಲ್ಲರಿಗೂ ಗೊತ್ತದು, ಬಹಿರಂಗ ಹೇಳ್ತೀನಿ. ನಾನು ಸೋತೆ, ನೋವಾಗಲಿಲ್ಲ. ಯಾಕೆಂದ್ರೆ ನನ್ನ ತಾಯಿ ನನಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಅಲ್ಲಿ ಈ ಪಕ್ಷನ ಉಳಿಸ್ಬೇಕು ಅಂತೇಳಿ ರಾಷ್ಟ್ರ ಮಟ್ಟದಲ್ಲಿ ಹೋರಾಟ ಮಾಡ್ತಾಯಿದ್ದೀನಿ. ಇವ್ರಿಗೆ ಗೊತ್ತಿಲ್ಲ, ಈ ಶತಮೂರ್ಖರಿಗೆ 14 ಕೇಸು ಸರ್ಕಾರದ ವಿರುದ್ಧ ನಡೆಸ್ತಾ ಇರೋದು. ನಾನು ಫ್ರೀ ಗ್ಯಾರಂಟಿಯ ವಿರುದ್ಧವಾಗಿ 14 ಕೇಸನ್ನು ಸ್ವಂತ ಖರ್ಚಲ್ಲಿ ನಡೆಸ್ತಾ ಇರೋದು ನಾನು, ಭಾರತೀಯ ಜನತಾ ಪಕ್ಷದ ಸಕ್ರಿಯ ಕಾರ್ಯಕರ್ತನಾಗಿ. ಆಯಿತು, ಸನ್ಮಾನ್ಯ ವಿಜಯನ್ರವರೇ, ತಾವೇನಾದರೂ ಯಾವತ್ತಾದ್ರೂ ನೀವು ದೇವರಾಜೇಗೌಡರು ಸರ್ಕಾರದ ವಿರುದ್ಧವಾಗಿ ಕೇಸ್ ನಡೆಸ್ತವ್ರೆ, ಬಿ.ಜೆ.ಪಿ ಪರವಾಗಿ ನಡೆಸ್ತಾರೆ, ಯಾವತ್ತಾರ 5 ರೂಪಾಯಿ ಫೀಸ್ ಕೊಟ್ಟಿದ್ದಾರೆ ಸ್ವಾಮಿ? ಅಷ್ಟೆಲ್ಲ ಬೈಟ್ ಮಾಡಿದ್ರೆ, ಪ್ರೆಸ್ ಮೀಟ್ ಮಾಡಿ ಅಷ್ಟೆಲ್ಲ ಹೋರಾಟ ಮಾಡ್ತಾರೆ, ಯಾವ ಥರ ನಮಗೆ ರಕ್ಷಣೆ ಕೊಟ್ಟಿದ್ದೀರಾ ವಿಜಯನ್ರವರೇ? ಆಯ್ತು, ಯಾವ ಥರ ಕರೆದು ನಿಮ್ಮ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ ಅಂತ ಯಾವತ್ತೂ ಹೇಳಿದ್ದೀರಾ? ಆದರೆ ಕೇಂದ್ರ ಕರೀತು, ನನ್ನ ಕೇಂದ್ರದ ನಾಯಕರು ನನ್ನ ಕರೆದ್ರು, ನನ್ನಿಂದ ಎಲ್ಲ ದಾಖಲೆ ತಗೊಂಡ್ರು. ಸುಪ್ರೀಂ ಕೋರ್ಟಲ್ಲಿ 11 ಕೇಸಿಲ್ಲಿ ವಜಾ ಆಯ್ತಿಲ್ಲ. ಹೈಕೋರ್ಟಲ್ಲಿ ಫ್ರೀ ಗ್ಯಾರಂಟಿದು ಹೇಳ್ತೀನಿ. ಅದುವೇ ಸಿದ್ದರಾಮಯ್ಯ ಅವ್ರದ್ದು, ಎಚ್.ಕೆ. ಪಾಟೀಲ್ದು,
ಪ್ರಿಯಾಂಕಾ ಖರ್ಗೆದು, ಆಮೇಲೆ ಜಮೀರ್ ಅಹಮದ್ದು, ರಿಜ್ವಾನ್ ಅರ್ಷದ್ ಅವ್ರದ್ದು, ಈ ಥರ ಹಲವಾರು ಲೀಡರ್ಸ್, ಪ್ರಮುಖ ಲೀಡರ್ ಮೇಲೆ ನಾನು ಕೇಸ್ ಹಾಕಿದ್ನಲ್ಲ. ಆಮೇಲೆ ಜೀವರಾಜ್ ಅವರು ಕೇಸ್ ಗೆಲ್ತಾ ಇದ್ದೀವಲ್ಲ, ಅಲ್ಲಿ ಇಷ್ಟೆಲ್ಲ ಮಾಡಿದ್ವಲ್ಲ. ನನ್ನ ಕೇಸು ಕೂಡ ಹಾಕಿ ನಾನಲ್ಲಿ ಇಷ್ಟೆಲ್ಲ ಮಾಡಿ ಯಾವ ಥರ ವಿಜಯನ್ರಾಗಿರ್ಬೋದು, ನಮ್ಮ ಲೀಡ್ರು, ನಮ್ಮ ಹಾಸನದ ಪ್ರಭಾವಿ ಲೀಡ್ರು ಪ್ರೀತಮ್ ಗೌಡ್ರು ಕರೆದೇನು ಕೇಳಿದ್ರು ಯಾವ ಥರ ಯಾವುದೋ ಫೀಸ್ ಕೊಟ್ಟಿದ್ದಾರ, ಕಮ್ಮಿ ಅಂದರೆ 1 ಕೋಟಿ ಮೇಲೆ ಅಲ್ಲಿ ಫೀಸ್ ಕಟ್ಟಿದ್ದೀನಿ ನಾನು ಲಾಯರ್ ಆಗಿ ಸೀನಿಯರ್ ಕೌನ್ಸಿಲ್ ಕಟ್ಟಿರೋಂಥ ದುಡ್ಡು 1 ಕೋಟಿ ರೂಪಾಯಿ ಮೇಲೆ ಯಾವ ಥರ ಕೇಳಿವ್ರ. ಈ ಶತಮೂರ್ಖರಿಗೆ ಗೊತ್ತಾ ವಿಚಾರ ಅದು. ನಾನು ನಿಜವಾದ BJP ಅವ್ರು BJP ಅಂತೇಳಿ. ನಾವು ಒಂದು ಪ್ರಶ್ನೆಯನ್ನು ಕೇಳ್ತೀನಿ, ರಾಜ್ಯದ ನಾಯಕರಿಗೆ, ರಾಷ್ಟ್ರದ ನಾಯಕರಿಗೆ ಗಮನಕ್ಕೆ ಹೋಗಲಿ ಅದು.